ಮೀಡಿಯಾದ ಎಲ್ಲ ಮಿತ್ರರಿಗೆ ನಮಸ್ಕಾರ. ಸಾಂಗ್ ರಿಲೀಸ್ ಆಯ್ತು ಮೊನ್ನೆ 21ನೇ ತಾರೀಕು. ಅವತ್ತು ವಿಜಯ್ ಪ್ರಕಾಶ್ ಬರ್ಡೇ ಆಗಿರೋದ್ರಿಂದ ಅವತ್ತೇ ರಿಲೀಸ್ ಮಾಡಿದ್ವು ನಾವು. ಬಟ್ ಮೀಡಿಯಾದವರೆಲ್ಲ ಅವತ್ತು ಬೇರೆ ಒಂದು ಕಾರ್ಯಕ್ರಮ ಇತ್ತು, ಹಾಗಾಗಿ ನಿಮ್ನ ಕರೆಯಕ್ಕಾಗಿರ್ಲಿಲ್ಲ. ಈಗ ಕರೆದು ನಿಮ್ಗೆ ಥ್ಯಾಂಕ್ಸ್ ಅಥವಾ ನಿಮ್ಗೆ ನಮ್ಮ ಸೆಲೆಬ್ರೇಷನ್ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಅವ್ರು ಕೇಳಿದಾಗೆ ಹೊಸ ಆಡಿಯೋ ಚಾನಲ್ ಹಾಡಿಯೋ ಅಂತ ಅದರಲ್ಲಿ ರಿಲೀಸ್ ಮಾಡಿದ್ದು, ಅದೊಂದು ಚಾಲೆಂಜ್, ಮೊದಲನೇ ಚಾಲೆಂಜ್ ನಮ್ಗಿತ್ತು, ನಮ್ಗೆ ಹೇಗೆ ರೀಚ್ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ಚಾಲೆಂಜು ಎಲ್ಲ ಹೊಸ ಟೀಮ್, ಹೊಸ ತಂಡ, ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಯಾರು ಇಲ್ಲ, ಅಥವಾ ಫ್ಯಾನ್ ಬೇಸ್ ಇಲ್ಲ, ದೊಡ್ಡ ಫ್ಯಾನ್ ಬೇಸ್ಗಳಿಲ್ಲ. ಇದು ಎರಡನೇ ಚಾಲೆಂಜು. ಇದೆಲ್ಲ ಅದರ ಚಾಲೆಂಜ್ ನಡುವೆ ಸಾಂಗ್ ಇವತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹೌದು, 100 ಕೋಟಿ 100 ಮಿಲಿಯನ್ಸ್ ವ್ಯೂಸ್ ಎಲ್ಲ ರೀಚ್ ಆಗಿರೋ ವಿಡಿಯೋಗಳೆಲ್ಲ ನಾವು ನೋಡಿದೀವಿ. ಏನಪ್ಪ 2 ಲಕ್ಷ ವ್ಯೂಸ್ಗೆ ಇವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ಕೋಬಹುದು. ಥಿಯೇಟರ್ಗೆ ಜನ ಬರ್ಸುವ ಮೊದಲನೇ ಹಂತ ಇದು. ಹಾಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಏನೊಂದ್ 5 ಜನ ಬಂದ್ರು ನಮಗೆ ಒಂದು ಖುಷಿನೇ ಸರ್. ಹಾಗಾಗಿ ಹಾಡು 3 ಹಾಡಿದೆ. ನಾನು 2 ಹಾಡು ಬರೆದಿದ್ದೀನಿ. ಇನ್ನ 2 ಹಾಡುಗಳಿದೆ. ಒಂದು ಕವಿರಾಜ್ ಸರ್ ಬರ್ದಿದ್ದಾರೆ, ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಅದು ಇಡೀ ಫಿಲಂ ನ ಒಂದು ಕಾನ್ಸೆಪ್ಟ್ ನ ಹೇಳುತ್ತೆ, ಆ ತರದೊಂದು ಹಾಡು. ಈ ಹಾಡಿಗೆ ಎಸ್ಪೆಷಲಿ ನಮ್ಗೆ ಕಮೆಂಟ್ ಗಳಲ್ಲಿ ಬರುವ ರೆಸ್ಪಾನ್ಸು ಮತ್ತೆ ಅದರ ಖುಷಿ, ಮತ್ತೆ ಇಡೀ ರೀಲ್ಸ್ ಗಳೆಲ್ಲ ಮಾಡ್ತಾ ಇರೋದು, ಆ ಸೆಲೆಬ್ರೇಷನ್ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ನಮ್ಗೆ ಲಾಸ್ಟ್ 2 ಮಂತ್ಸ್ ಅಲ್ಲಿ ಮ್ಯಾಟ್ನಿದು 2 ಸಾಂಗ್ ರಿಲೀಸ್ ಆಗಿದೆ, ಅದು ಚೆನ್ನಾಗಿ ರೀಚ್ ಆಗಿದೆ. ಬಟ್ ಅದಕ್ಕಿಂತ ಈ ಸಾಂಗ್ ರೀಚ್ ತುಂಬಾನೇ ಖುಷಿ ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ಅದರಲ್ಲಿ ನಾನು ಒಬ್ಬ ಲಿರಿಸಿಸ್ಟ್ ಆಗಿ ತುಂಬಾ ಜನ ಅದನ್ನ ನೋಟ್ ಮಾಡಿ ಮತ್ತೆ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅದು ಇನ್ನೊಂದು ಖುಷಿ ವಿಚಾರ. ಪ್ರಾಸಬದ್ಧವಾಗಿರೋದೊಂದು. ಮತ್ತೆ ಇನ್ನೊಂದೇನಂದ್ರೆ ಈ ಹಾಡು ಮೇಲ್ನೋಟಕ್ಕೆ ಬರೀ ಒಂದು ರೊಮ್ಯಾಂಟಿಕ್ ಸಾಂಗ್ ತರ ಕಾಣುತ್ತೆ, ಬಟ್ ಆಕ್ಚುಲಿ ಈ ಹಾಡನೊಂದು ಜರ್ನಿ ಇದೆ. ಫಸ್ಟ್ ಹುಡುಗಿ ಪ್ರಪೋಸ್ ಮಾಡೋದ್ರಿಂದ ಹಿಡಿದು, ಹೃದಯ ಕೇಳೋದ್ರಿಂದ ಹಿಡಿದು, ಅವರ ಲವ್ ಆಗಿ, ಮದುವೆ ಆಗಿ, ಒಂದು ಮಗು ಆಗಿ ಅವ್ರ ಕೈಗೆ ಕೊಟ್ಟಾಗ ಎಷ್ಟು ಚಂದ ಸ್ವರ್ಗಾನೆ ತಂದು ಕೈಗೆ ಇಟ್ಟವಳೆ ಅಂತ ಹೇಳ್ತಾನೆ. ಅಲ್ಲಿ ತನಕ ಒಂದು ಜರ್ನಿ ಇದೆ. ಹಾಗಾಗಿ ಆ ಸಬ್ಜೆಕ್ಟ್, ಫಿಲಂ ನ ಸಬ್ಜೆಕ್ಟ್ ಆ ಹಾಡಿನಲ್ಲಿ ಹೇಳಬೇಕಾದಂತ ಚಾಲೆಂಜ್ ಇತ್ತು. ಅದನ್ನೆಲ್ಲ ನೋಟ್ ಮಾಡಿ ಜನಗಳು ಅಪ್ರಿಶಿಯೇಟ್ ಮಾಡ್ತಾ ಇರೋದು ಇನ್ನೊಂದು ಖುಷಿ ವಿಚಾರ. ಮತ್ತೆ ಡೈರೆಕ್ಟರ್ ನನಗೆ ಈ ಹಾಡಿನಲ್ಲಿ ಇಷ್ಟು ವಿಷಯಗಳನ್ನ ತೋರಿಸ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಅಂತ ಹೇಳಿದ್ರು. ಸೊ ಅವ್ರದ್ದು, ಯಾಕೆಂದ್ರೆ ಇದು ಒಬ್ಬ ರೈತರ ಜಮೀನ ಹೋರಾಟದ ವಿಷಯ ಆಗಿರೋದ್ರಿಂದ ಲವ್ ನ ತುಂಬಾ ತೋರಿಸುವಂತ ಅವಕಾಶಗಳಿಲ್ಲ ಅಲ್ಲಿ. ಹಾಗಾಗಿ ಒಂದು ಹಾಡಿನಲ್ಲೇ ಆ ಲವ್, ಮದುವೆ ಎಲ್ಲ ತೋರಿಸ್ಬೇಕಿತ್ತು. ಆ ಒಂದೊಂದು ಹಂತನೂ ನಾನು ಲಿರಿಕ್ ನಲ್ಲೇ ಹೇಳೋದಕ್ಕೆ ಫಸ್ಟ್ ಆಫ್ ಆಲ್ ಲವ್ ಬರುತ್ತಲ್ಲ, ಅದನ್ನ ಫಸ್ಟ್ ಒಂದ್ ಸಾಂಗ್ ಅಲ್ಲೇ ಹೇಳ್ಬಿಟ್ಟಿದೀವಿ. ಸೊ ಈ ತರದ ಒಂದು ಸಬ್ಜೆಕ್ಟ್. ಮತ್ತೆ ಎಸ್ಪೆಷಲಿ ನನಗೆ ತುಂಬಾ ಲಿರಿಕ್ ಎಲ್ಲಾ ಹಾಡುಗಳು ನಾನು ಸುಮಾರು ಕಂಪೋಸ್ ಮಾಡ್ತಿದ್ದಾಗೆಲ್ಲ ಎಲ್ಲದಕ್ಕೂ ನಾನು ಲಿರಿಕ್ ಬರಬೇಕು ಅಂತ ಅನ್ಸಲ್ಲ. ಯಾವ್ದೋ ಕೆಲವು ಸಿಚುಯೇಷನ್ಗಳು, ಕೆಲವು ಕಥೆಗಳು ಮಾತ್ರ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರೈಕ್ ಆಗುತ್ತೆ. ಆ ತರದ್ರಲ್ಲಿ ತುಂಬಾ ಸ್ಟ್ರೈಕ್ ಆಗಿದ್ದ ಕಂಟೆಂಟ್ ಧೀರ ಭಗತ್ ರಾಯ್. ಸುಮಾರು ಫಿಲಂಗಳು ಒಂದು ಫಿಲಂ ಮಾಡ್ಬೇಕು ಅಂತ ಕತೆ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಕಥೆಗಳು ಮಾಡ್ತಾರೆ. ಬಟ್ ಇದು ಅರುಣ್ ಅವರು ಆಗ್ಲೇ ಹೇಳಿದಂಗೆ ಅವರ ಒಳಗಡೆ ಅವರು ಒಂದು ನೋಡಿದ್ದ ಅಥವಾ ಅನುಭವಿಸಿದ ಒಂದು ಘಟನೆಗಳು, ಮತ್ತೆ ಅವರ ಒಂದು ಅನುಭವನ 4 ಜನಕ್ಕೆ ಹೇಳ್ಕೋಬೇಕು, ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ಹುಟ್ಟಿದಂತ ಕತೆ ವೀರ ಭಗತ್ ರಾಯ್. ಹಾಗಾಗಿ ಇದಕ್ಕೆ ಒಂದು ನ್ಯಾಚುರಲ್ ಆದ ಒಂದು ಎಕ್ಸ್ಪ್ರೆಷನ್ ಇದೆ. ಜನಗಳಿಗೆ ಹೇಳಲೇಬೇಕು ಅಥವಾ ನೀವು ಕೇಳಬೇಕು ಇದನ್ನ,
ಇದು ನನ್ನ ಕತೆ ಅಥವಾ ನಿಮ್ಮೆಲ್ಲರ ಕತೆ ಅಂತ ಹೇಳಲೇಬೇಕು ಅನ್ನುವಂತ ನ್ಯಾಚುರಲ್ ಎಕ್ಸ್ಪ್ರೆಷನ್ ಇದೆ. ಅದು ಖಂಡಿತ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಮತ್ತೆ ಆಂಡ್ರೆ ಸರ್ ಕೇಳ್ದಂಗೆ ಆಡಿಯನ್ಸ್ ನ ಥಿಯೇಟರ್ಗೆ ತರಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೆಂಗೆ ಅನ್ನೋದು ಒಂದು ನಾವು ಈ ತರದ್ದು ಸಣ್ಣ ಪುಟ್ಟ ಪ್ರಯತ್ನಗಳು ಮಾಡಿ ತೋರಿಸ್ತಿರ್ತೀವಿ. ಇನ್ನೊಂದು ಮುಖ್ಯವಾಗಿ ನಿಮ್ಮಂತ ಮಾಧ್ಯಮದವರು ಇದ್ರ ಬಗ್ಗೆ ಒಳ್ಳೆ ಮಾತು ಹೇಳಿ ನಮ್ಮಂತ ಹೊಸ ತಂಡಗಳನ್ನ ಸಪೋರ್ಟ್ ಮಾಡಿದ್ರೆ ಖಂಡಿತ ಒಂದಷ್ಟು ಜನ ಬರ್ತಾರೆ ಅಂತ. ಅಫ್ಕೋರ್ಸ್ ನೀವು ಕೇಳ್ತಿರೋದು ನಂಗೆ ಅರ್ಥ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಫಿಲಂಗಳಿಗೆ ಥಿಯೇಟರ್ಗೆ ಆಡಿಯನ್ಸ್ ಬರ್ತಿಲ್ಲ. ಹಾ ಹಾ ಥಿಯೇಟರ್ ಬರೋ ತರದಲ್ಲಿ ಈಗ ನೆಕ್ಸ್ಟ್ ಹಂತಗಳಿಗೆ ಒಂದಷ್ಟು ಮಾಡ್ಬೇಕು ಇವಾಗ. ಅಫ್ಕೋರ್ಸ್ ಯೂಟ್ಯೂಬ್ ಅಲ್ಲಿ ಇರೋರು ಮತ್ತೆ ಸಿನಿಮಾ ಆಸಕ್ತಿ ಇರೋರೆ ಎಲ್ಲಾ ಫಿಲಂ ಅವರು ಹೀಗೇನೆ ಮಾಡೋದು. ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ತಾರೆ, ಅದರಲ್ಲಿ 100 ಜನ ಇದ್ರೆ 100 ಜನದಲ್ಲಿ ಒಬ್ಬರೋ ಇಬ್ಬರು ಬರ್ತಾರೆ ಥಿಯೇಟರ್ಗೆ. ಏನ್ ಸರ್? ಹಾ ಹೌದು. ಇದು ಫಸ್ಟ್ ಸಾಂಗ್ ಬಿಟ್ಟಿರೋದು ನಾವು. ಇನ್ನ 3 ಸಾಂಗ್ ಇದೆ. ಹೋರಾಟದೊಂದು ಸಾಂಗ್ ಇದೆ, ತಂದೆ ಮಗನ ಸಂಬಂಧ ಒಂದು ಸಾಂಗ್ ಇದೆ, ಮತ್ತೆ ಒಂದು ಒಳ್ಳೆ ಪ್ಯಾಥೋ ಎಮೋಷನಲ್ ಸಾಂಗ್ ಇದೆ. 4 ಸಾಂಗ್ಗಳು ಬರುತ್ತೆ. ಸೊ ನಿಮ್ ಕನ್ಸರ್ನ್ ಅರ್ಥ ಆಯ್ತು ಸರ್. ಅದೇ ಕನ್ಸರ್ನ್ ನಮಗೂ ಇರೋದು, ಥಿಯೇಟರ್ಗೆ ಹೆಂಗ್ ಜನ ಕರ್ಸೋದು ಅಂತ. ಅದ್ರ ಪ್ರಯತ್ನದಲ್ಲೇ ಇದ್ದೀವಿ. ನೀವು ಸಲಹೆ ಕೊಟ್ರೆ ಅದನ್ನು ಮಾಡಬಹುದು. ಈ ತರದ್ದು ಇದರಲ್ಲಿ ನನಗೆ ತುಂಬಾ ಖುಷಿಯಾಗಿದೆ. ಈ ತರದೊಂದು ತಂಡದಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಮತ್ತೆ ಈ ತರದೊಂದು ಸಬ್ಜೆಕ್ಟ್ಗೆ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋದು ತುಂಬಾ ಖುಷಿ. ರೀ ರೆಕಾರ್ಡಿಂಗ್ ನಾನೇ ಮಾಡಿದ್ದೀನಿ. ಮತ್ತೆ ಫಸ್ಟ್ ಟೈಮ್ ಇದರಲ್ಲಿ ನಂದೊಂದು ಫಾರ್ಮ್ಯಾಟ್ ಇದೆ. ರೀ ರೆಕಾರ್ಡಿಂಗ್ ನಲ್ಲಿ ನಂದೊಂದು ಕೆಲವು ರೀತಿ ಫಿಲಂಗಳು ಸ್ಟೈಲ್, ನಂದೇ ಆದ ಒಂದು ಸ್ಟೈಲ್ ಇದೆ. ಬಟ್ ಮೊದಲನೇ ಬಾರಿಗೆ ಈ ಫಿಲಂ ನಲ್ಲಿ ಒಂದು ಕಮರ್ಷಿಯಲ್ ಅಪ್ರೋಚ್ ಇಟ್ಕೊಂಡು ರೀ ರೆಕಾರ್ಡಿಂಗ್ ಮಾಡಿದ್ವಿ. ಯಾಕೆಂದ್ರೆ ಫಿಲಂ ಟೋಟಲ್ ಕಮರ್ಷಿಯಲ್ ಆದ ಒಂದು ರೀತಿನಲ್ಲಿ ಸಿನಿಮಾ ತೆಗೆದುಕೊಟ್ಟಿದ್ದಾರೆ. ಆ ಫೈಟ್ ಗಳಿರ್ಬೋದು, ಆಕ್ಷನ್ ಸೀನ್ ಗಳಿರ್ಬೋದು, ಆ ಥ್ರಿಲ್ಲಿಂಗ್ ಎಲಿಮೆಂಟ್ ಗಳಿರ್ಬೋದು, ಅದೆಲ್ಲ ಒಂದು ಪಕ್ಕ ಕಮರ್ಷಿಯಲ್ ಫಿಲಂ ಏನ್ ಬೇಕು ಎಲ್ಲ ಎಲಿಮೆಂಟ್ ಗಳನ್ನು ಹಾಕೊಟ್ಟಿದ್ರು. ಹಾಗಾಗಿ ಒಂದು ಕಮರ್ಷಿಯಲ್ ಫಿಲಂ ಏನ್ ಬೇಕು ಅದೇ ಅಪ್ರೋಚ್ ನಲ್ಲಿ ರೀ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಅದು ನನಗೆ ಪರ್ಸನಲ್ ಆಗಿ ಇನ್ನೊಂದು ಖುಷಿ ವಿಚಾರ. ನಾನು 4 ಜನ ಕರೆದು ನೋಡಿ ಒಂದು ಕಮರ್ಷಿಯಲ್ ರೀತಿಯ ರೀ ರೆಕಾರ್ಡಿಂಗ್ ಮಾಡಿದೀನಿ ಅಂತ ನಾನು 4 ಜನಕ್ಕೆ ಹೇಳಿ ಥಿಯೇಟರ್ಗೆ ಕರ್ಕೊಂಡು ಬರಬಹುದು. ಆ ತರದೊಂದು ಫಿಲಮು. ಇದಿಷ್ಟು ನಿಮ್ಮ ಹತ್ರ ಹಂಚ್ಕೋಬೇಕಾದ ವಿಷಯ. ನೀವುಗಳು ಎಲ್ಲ ಸಪೋರ್ಟ್ ಮಾಡಿ ಈ ಒಂದು ಹಾಡನ್ನ ಇನ್ನೂ ಹೆಚ್ಚು ರೀಚ್ ಆಗೋದಕ್ಕೆ ಸಹಾಯ ಮಾಡಿ.